ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ಒನ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಿ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 91ರಿಂದ 120ರವರೆಗಿನ ಪ್ರಶ್ನೋತ್ತರಗಳ ಸರಿ ಉತ್ತರಗಳನ್ನು ವಿತ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇರುವಂಥದ್ದು. ಸೊ 91ನೇ ಕ್ವಶನಿಂದ ಸೀದಾ 120ನೇ ಕ್ವಶನ್ವರೆಗೂ ವಿವರಣಾತ್ಮಕವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡಿರುವಂಥದ್ದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. 91ನೇ ಕ್ವಶನು ಅದು ಏನು ಕೇಳಿದ್ರು ಆ ಒಂದು ಕ್ವಶನ್ಗೆ ಕರೆಕ್ಟಾಗಿರುವಂಥ ಆನ್ಸರ್ 76 ಸೆಂಟಿಮೀಟರ್ ಏನಿದೆ. ಇದು 3ನೇ ಕ್ವಶನ್ ಏನಿದೆ ಇದು ಕರೆಕ್ಟ್, 3ನೇ ಆಪ್ಷನ್ ಏನಿದೆ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಗಿದೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿದೆ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 92ನೇ ಕ್ವಶನ್ ಏನಿದೆ. ಒಂದು ಕುಟುಂಬದಲ್ಲೇ 5 ಮಕ್ಕಳ ಸರಾಸರಿ ವಯಸ್ಸು 14 ವರ್ಷ. ಇವರಲ್ಲಿ 4 ಮಕ್ಕಳ ವಯಸ್ಸು ಕ್ರಮವಾಗಿ ಕೊಟ್ಟಿದ್ದಾರೆ. 5ನೇ ಮಗುವಿನ ವಯಸ್ಸು ಕೇಳಿದ್ದಾರೆ. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಅಂದರೆ ಅದು ಆಪ್ಷನ್ 1 ಏನಿದೆ 16 ವರ್ಷಗಳು, ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಓಕೆ, 16 ವರ್ಷಗಳು ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಇದರ ಎಕ್ಸ್ಪ್ಲನೇಷನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 93ನೇ ಕ್ವಶನ್ ಇದೆ. ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ದೂರ ಚಲಿಸುತ್ತದೆ. ಅದೇ ವಾಹನವು 3/2/9 ಲೀಟರ್ ಪೆಟ್ರೋಲ್ಗೆ ಚಲಿಸುವ ದೂರ ಅಂತ ಕೇಳಿದ್ರು. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು 145 ಕಿಲೋಮೀಟರ್ ಆಗಿರುತ್ತೆ. ಸೊ ಆಪ್ಷನ್ 2 ಏನಿದೆ 145 ಕಿಲೋಮೀಟರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ಸೊ ಇದಕ್ಕೆ ಕೂಡ ಎಕ್ಸ್ಪ್ಲನೇಷನ್ ಸಾಲ್ವ್ ಏನು ಇದೆ ಅನ್ನೋದನ್ನ ಈಗ ಒಂದು ಬರುತ್ತೆ, ಅದರಲ್ಲಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ 94ನೇ ಕ್ವಶನು. x = 2 + √3 ಆದರೆ x² + 1/x² ನ ಬೆಲೆ ಅಂತ ಕೇಳಿದ್ರು. ಈ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ 94ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಅದು ಆಪ್ಷನ್ 4 ಏನಿದೆ 14 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. 14 ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, 94ನೇ ಕ್ವಶನ್. ಓಕೆ, ಇದನ್ನ ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 95ನೇ ಕ್ವಶನ್ ಏನಿದೆ. ಮಹತ್ತಮ ಸಾಮಾನ್ಯ ಸಂಖ್ಯೆಯನ್ನ ಕಂಡುಹಿಡಬೇಕಾಗಿತ್ತು. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ 95ನೇ ಕ್ವಶನ್ಗೆ. ಅದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ 2 ಏನಿದೆ 128 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಇದನ್ನ ಸಾಲ್ವ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 96ನೇ ಕ್ವಶನ್ ಏನಿತ್ತು. ಒಬ್ಬ ಅಂಗಡಿಯವನು 600ಕ್ಕೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ. ಅದರ ಬೆಲೆಯನ್ನು 15% ಹೆಚ್ಚಿಸಿ 10% ರಿಯಾಯಿತಿ ಕೊಡ್ತಾನೆ. ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು ಆಪ್ಷನ್ 1 ಆಗಿರುತ್ತೆ. ಸೊ 621 ಇದು ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಆಪ್ಷನ್ 1 ಏನಿದೆ ಅದು ಕರೆಕ್ಟ್ ಆಗಿದೆ. ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ನೀವು. ನೆಕ್ಸ್ಟ್ 97ನೇ ಕ್ವಶನ್. ವಾರ್ಷಿಕ ಸರಳ ಬಡ್ಡಿ 6/1/4% ರಂತೆ ಒಂದು ಮೊಬಲಗು ಅದರ 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ ಅಂತ ಕೇಳಿದರೆ. ಈ ಒಂದು 97ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಅದು ಆಪ್ಷನ್ 4 ಏನಿದೆ 16 ವರ್ಷಗಳು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಕೊಟ್ಟಿರುವಂತದ್ದು, ಸಾಲ್ವ್ ಮಾಡಿ ಇಟ್ಟಿರುವಂತದ್ದು. ಸೊ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು 16 ವರ್ಷಗಳು ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ 98ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಅದು ಆಪ್ಷನ್ 3 ಏನಿದೆ 1/9 a + b b + c c + a a - b b - c c - a ಏನಿದೆ ಇದು ಆಪ್ಷನ್ 3 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದು a - b ಹೋಲ್ ಕ್ಯೂಬ್ ಆ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಬಿಟ್ಟು ಇದನ್ನ ಸಾಲ್ವ್ ಮಾಡಿದಾಗ ಬರುವಂತಹ ಆನ್ಸರ್ ಇದು ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ 99ನೇ ಕ್ವಶನ್ ಏನಿದೆ. ಇದರ ಬೆಲೆ ಅಂತ ಕೇಳಿರುವಂತದ್ದು. ಇದರ ಒಂದು ಬೆಲೆ ಏನಾಗಿರುತ್ತೆ ಅಂದ್ರೆ ಆಪ್ಷನ್ 4 ಏನಾಗಿದೆ 9 ಆಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಈ ಒಂದು ಬೆಲೆಯನ್ನ ಇದರ ಬೆಲೆಯನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಏನೇ ಬರುತ್ತೆ 9 ಆಗಿರುವಂತದ್ದು. ಓಕೆ, ಇನ್ನು ನೆಕ್ಸ್ಟ್
ಒಂದು ಸಂಖ್ಯೆಯ 4/5 ಭಾಗವು ಅದೇ ಸಂಖ್ಯೆಗಿಂತ 18 ಕಡಿಮೆ ಇದೆ, ಆದರೆ ಆ ಸಂಖ್ಯೆ ಅಂತ ಕೇಳಿದರೆ ಸೊ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು ಆಪ್ಷನ್ 1 ಏನಿದೆ 90 ಆಗುತ್ತೆ. ಇದನ್ನೇ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಈ ಒಂದು ಇಕ್ವೇಶನ್ ಈ ಒಂದು ಕ್ವಶನ್ಗೆ ಸಾಲ್ವನ್ನ ನಾವು ಪಡ್ಕೋಬಹುದು. ಸೊ 100ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು 90 ಆಗಿರುವಂತದ್ದು. ಓಕೆ, ಇನ್ನು ನೆಕ್ಸ್ಟ್ 101ನೇ ಕ್ವಶನ್ ನೋಡೋಣ. 101ನೇ ಕ್ವಶನ್ ನಲ್ಲಿ ಏನ್ ಕೇಳಿದ್ರು, ಆಲ್ಫಾ ಮತ್ತು ಬೀಟಾಗಳು x² + 5x - 6 ಬಹುಪದೋಕ್ತಿಗಳ ಶೂನ್ಯಗಳಾದಾಗ 1/α + 1/β² ನ ಬೆಲೆ ಅಂತ ಕೇಳಿದ್ರು. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಅದು 25/36 ಆಪ್ಷನ್ 2 ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ, ನೋಡ್ಕೋಬಹುದು. x² ಈ ಒಂದು 101ನೇ ಕ್ವಶನ್ಗೆ 25/36 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದನ್ನ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನು 102ನೇ ಕ್ವಶನ್ ಏನಿದೆ, n ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ 3ನೇ ಪದ ಕೊಟ್ಟಿರುವಂತದ್ದು 3n+2 ಅಂತ. ಆದರೆ ಸಮಾಂತರ ಶ್ರೇಣಿಯ 5ನೇ ಪದ ಅಂತ ಕೇಳಿದರೆ ಸೊ ಇದನ್ನು ಕೂಡ ನಾವು ಈ ರೀತಿಯಾಗಿ ಸಾಲ್ವ್ ಮಾಡಬಹುದು. ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಆಪ್ಷನ್ 1 ಏನಿದೆ 17 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ 102ನೇ ಕ್ವಶನ್ ನ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತೀವಿ. ಆಪ್ಷನ್ 1 17 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 103ನೇ ಕ್ವಶನ್ ಏನಿದೆ, ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದಕ್ಕೆ ಬಳಸುವಂತಹ ಫಾರ್ಮುಲಾಗಳನ್ನ ಈ ರೀತಿಯಾಗಿವೆ. ಇವುಗಳೆಲ್ಲ ಬಳಸಿಕೊಂಡು ನಮಗೆ ಕಟ್ಟಕಡೆಯದಾಗಿ ಬರುವಂತಹ ಬೆಲೆ ಅಂದ್ರೆ ಅದು ಆಪ್ಷನ್ 4 ಏನಿದೆ 1 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ 103ನೇ ಕ್ವಶನ್ಗೆ ಆಪ್ಷನ್ 4 ಏನಿದೆ 1 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 104ನೇ ಕ್ವಶನ್, 104ನೇ ಕ್ವಶನ್ ನಲ್ಲಿ ಅದು ಕ್ವಶನ್ ಅನ್ನ ಕೊಟ್ಟಿದ್ರು. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ 1 ಏನಿದೆ 20/3 + √3 ಮೀಟರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಆಪ್ಷನ್ 1 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಅದನ್ನ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬಹುದು. ಇಲ್ಲಿ ನೋಡಬಹುದು, ಇದನ್ನ ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಈ ಒಂದು 104ನೇ ಕ್ವಶನ್ಗೆ ಆಪ್ಷನ್ 1 ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 105ನೇ ಕ್ವಶನ್, 105ನೇ ಕ್ವಶನ್ ನಲ್ಲಿ ಸಮಾಂತರ ಶ್ರೇಣಿಯ ಕುರಿತು ಕ್ವಶನ್ ಅನ್ನ ಕೇಳಿದ್ರು. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು ಆಪ್ಷನ್ 3 ಏನಿದೆ 1/pq ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಆಪ್ಷನ್ 3 1/pq ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ 105ನೇ ಕ್ವಶನ್. ಅದನ್ನ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬಹುದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ರೀತಿಯಾಗಿ ಸಾಲ್ವ್ ಮಾಡಿದಾಗ ನಮಗೆ ಬರುವಂತಹ ಮೊದಲ ಪದ ಅದು 1/pq ಆಗಿರುತ್ತೆ. ಸೊ 105ನೇ ಕ್ವಶನ್ಗೆ ಆಪ್ಷನ್ 3 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ಇನ್ನು 106ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ 1 ಏನಿದೆ 4/√2 ಸೆಂಟಿಮೀಟರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 107ನೇ ಕ್ವಶನ್, ಈ ಒಂದು 107ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು 18.48 ಲೀಟರ್ಸ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದನ್ನ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬಹುದು. ಇಲ್ಲಿ ಕೊಟ್ಟಿರುವಂತಹ ನೋಡಬಹುದು 18.48 ಲೀಟರ್ಸ್. ಇದನ್ನ ಈ ರೀತಿಯಾಗಿ ನಾವು ಈ ಒಂದು ಕ್ವಶನ್ ನ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 108ನೇ ಕ್ವಶನ್, 108ನೇ ಕ್ವಶನ್ ನಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ 3 ಏನಿದೆ 1485 ಇದು ರೂಪಾಯಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ 108ನೇ ಕ್ವಶನ್ಗೆ. ಇನ್ನು ನೆಕ್ಸ್ಟ್ 109ನೇ ಕ್ವಶನ್ ನೋಡೋಣ. 109ನೇ ಕ್ವಶನ್ ಅಲ್ಲಿ √6 + √6 + √6 ಅಪ್ ಟು ಇನ್ಫಿನಿಟಿಯ ಬೆಲೆ ಅಂತ ಕೇಳಿದ್ರು. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ 3 ಏನಿದೆ 3 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಈ ಒಂದು ಕ್ವಶನ್ ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇಲ್ಲಿ ನೋಡಬಹುದು, ಈ ಒಂದು 109ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ 3 ಏನಿದೆ 3 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 110ನೇ ಕ್ವಶನ್, 110ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು ಆಪ್ಷನ್ 4 ಆಗಿರುತ್ತೆ. ಆಪ್ಷನ್ 4 ಅಲ್ಲಿ ಬರುವಂತಹ 144 ಡಿಗ್ರಿ 36 ಡಿಗ್ರಿ ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಕೊಟ್ಟಿರುವಂತದ್ದು ಗಮನಿಸಬಹುದು ಎಲ್ಲರೂ ಕೂಡ. 110ನೇ ಕ್ವಶನ್ಗೆ ಆಪ್ಷನ್ 4 ಏನಿದೆ 144 ಡಿಗ್ರಿ 36 ಡಿಗ್ರಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 111ನೇ ಕ್ವಶನ್ ಏನಿದೆ, ಈ ಒಂದು ಕ್ವಶನ್ಗೆ ಆಪ್ಷನ್ 3 ಏನಿದೆ
4:1 ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 112ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ 3 ಏನಿದೆ PS = 2PQ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 113ನೇ ಕ್ವಶನ್ ಸಂಭವನೀಯತೆ ಬಗ್ಗೆ ಪ್ರೊಬಬಿಲಿಟಿ ಬಗ್ಗೆ ಕೇಳಿದ್ರು. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇತ್ತು 5/8 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 114ನೇ ಕ್ವಶನ್ ಏನ್ ಕೇಳಿದ್ರು, ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ 2 ಅನುಕೂಲಿಸುವವ ಇದು ಕರೆಕ್ಟ್ ಆಗಿರುತ್ತೆ. ಇನ್ನು 115ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ 2 ಏನಿತ್ತು, ವಿದ್ಯಾರ್ಥಿಗಳನ್ನ ನೈಜ ಜಗತ್ತಿನ ಸಮಸ್ಯೆಗಳನ್ನು ಅನ್ವೇಷಣೆಯಲ್ಲಿ ಪ್ರೋತ್ಸಾಹಿಸುವುದು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ಇನ್ನು 116ನೇ ಕ್ವಶನ್ ನೋಡೋಣ. 116ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಸಹಭಾಗಿತ್ವ ಕಲಿಕೆಗೆ ಅವಕಾಶ ಒದಗಿಸುವುದು ಇದು ಕರೆಕ್ಟ್ ಆಗಿರುತ್ತೆ. ಇನ್ನು 117ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ನೈದಾನಿಕ ಮೌಲ್ಯಮಾಪನ ಇದು ಕರೆಕ್ಟ್ ಆಗಿದೆ. ಇನ್ನು 118ನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ 3 ಏನಿದೆ, ದೃಕ್ ಸಾಮಗ್ರಿಗಳ ಪ್ರಾತಿನಿಧ್ಯ ಇದು ಕರೆಕ್ಟ್ ಆಗಿದೆ. ಇನ್ನು 119ನೇ ಕ್ವಶನ್ಗೆ ಆಪ್ಷನ್ 3 ಏನಿದೆ, ಸಹಕಾರ ಕಲಿಕೆ ಇದು ಕರೆಕ್ಟ್ ಆಗಿರುವಂತದ್ದು. ಇನ್ನು 120ನೇ ಕ್ವಶನ್ಗೆ ಬೋಧನಾ ಕಲಿಕಾ ಸಾಮಗ್ರಿಗಳು ಇದು ಕರೆಕ್ಟ್ ಆಗಿರುವಂತಹ ಆಪ್ಷನ್ ಆಗಿರುತ್ತೆ, ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ 3. ಓಕೆ, ಇದಿಷ್ಟು ನಿಮ್ಮ ಪೇಪರ್ 2 ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ, ಕೀ ಆನ್ಸರ್ಗಳ ಸರಣಿ ಆಗಿರುತ್ತದೆ. ಓಕೆ, ಇದಿಷ್ಟು ಸಣ್ಣ ಮಾಹಿತಿ ಆಯಿತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.